ನೀರು ನಿಯಂತ್ರಣ ಸಮಿತಿಯಿಂದ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದೆ. 15 ದಿನದಲ್ಲಿ ತಮಿಳುನಾಡಿಗೆ 15.6 ಟಿಎಂಸಿ ನೀರನ್ನ ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ನೀಡಿದೆ. 15 ದಿನದಲ್ಲಿ ತಮಿಳುನಾಡಿಗೆ 15.6 ಟಿಎಂಸಿ ನೀರನ್ನ ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದೆ. ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಆದೇಶ ಕೊಟ್ಟಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿಯಿಂದ ಮತ್ತೆ ದೊಡ್ಡ ಶಾಕ್ ಇದೆ. ಹೇಳಿದ್ದಕ್ಕಿಂತ ಹೆಚ್ಚು ನೀರು ಬಿಟ್ಟರು ಮತ್ತೆ ನೀರು ಬಿಡಿ ಅನ್ನೋ ಆದೇಶ ಕೊಟ್ಟಿದೆ. ಕಾವೇರಿಯ 4 ಡ್ಯಾಂಗಳಲ್ಲಿ ಇರೋದೇ 65 ಟಿಎಂಸಿ ನೀರು. ಈಗ 15.6 ಟಿಎಂಸಿ ನೀರನ್ನ ಹರಿಸಬೇಕು ಅನ್ನೋ ಆದೇಶ ಹೊರಬಿದ್ದಿದೆ. ಕಳೆದ ಬಾರಿ ತಮಿಳುನಾಡಿಗೆ ನೀರು ಹರಿಸಬೇಕು ಅಂದಾಗ ಜಲಾಶಯಗಳಲ್ಲಿ ನೀರಿನ ಪ್ರಮಾಣವೇ ಏನೂ ಇರಲಿಲ್ಲ. ತೀರಾ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿತ್ತು. ಮಳೆ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಆಗೇ ಇಲ್ಲ. ಆದ್ರೆ ಈಗ 1 ವಾರ 10 ದಿನದಿಂದ ಮಳೆ ಜೋರಾಗಿ ಬರ್ತಾ ಇದೆ. ಜಲಾಶಯಗಳಲ್ಲಿ ನೀರು ಭರ್ತಿಯಾಗಿದೆ. ಹಾಗಾಗಿ ಕಳೆದ ಬಾರಿ ಕೊಟ್ಟ ಆದೇಶಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ತಮಿಳುನಾಡಿಗೆ ಹರಿಸಲಾಗಿತ್ತು. ಈಗ ನೋಡಿದ್ರೆ ಮತ್ತೆ ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. 15 ದಿನದಲ್ಲಿ ತಮಿಳುನಾಡಿಗೆ 15.5 ಟಿಎಂಸಿ ನೀರು ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿದೆ. ಮತ್ತೆ ಸಿಡಿದೆದ್ದಿದ್ದಾರೆ ರೈತರು. ಕಾವೇರಿ 4 ಡ್ಯಾಂಗಳಲ್ಲಿ ಇರೋದೇ 65 ಟಿಎಂಸಿ ನೀರು. ಈಗ 15.5 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಿದ್ರೆ ಉಳಿಯೋದೆಷ್ಟು? ಮತ್ತೆ ಕಾವೇರಿ ಭಾಗದ ರೈತರು ಸಿಡಿದೇಳೋ ಹಾಗೆ ಮಾಡಿದೆ ಇದು. ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕಾಗುತ್ತೆ. ಮುಂದಿನ 15 ದಿನದಲ್ಲಿ 15.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದು ಹೋಗ್ಬೇಕು. ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂತಹ ರೈತರು ಇನ್ನೂ ಬೆಳೆ ಬೆಳೆದಿಲ್ಲ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಸೂಚನೆ ಕೊಟ್ಟಿತ್ತು, ಕುಡಿಯೋದಕ್ಕೆ ಬೇಕಾದಷ್ಟು ನೀರು ಮಾತ್ರ ಜಲಾಶಯಗಳಲ್ಲಿರೋದು, ಬೆಳೆಗಳನ್ನ ಬೆಳಿಲೇಬೇಡಿ ಅಂತ. ಮೊನ್ನೆ ರೈತರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ರು, ಬೆಳೆ ಬೆಳೆಯೋದಕ್ಕೆ ಅವಕಾಶ ಕೊಡಿ, ಮಳೆ ಬರ್ತಾ ಇದೆ, ಜಲಾಶಯಗಳಲ್ಲಿ ನೀರಿದೆ ಅಂತ. ಇರೋ ನೀರನ್ನ ತಮಿಳುನಾಡಿಗೆ ಹರಿಸಿದ್ರೆ ನಾವೇನ್ ಮಾಡೋದು ಕೇಳ್ತಿದ್ದಾರೆ. ಜುಲೈ 30ರಂದು 4.5 ಟಿಎಂಸಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿತ್ತು. ಆಗಸ್ಟ್ 1ರಿಂದ ಇಲ್ಲಿ ತನಕ ತಮಿಳುನಾಡಿಗೆ 7.5 ಟಿಎಂಸಿ ನೀರು ಹರಿದು ಹೋಗಿದೆ. ಜುಲೈ 30ರಂದು 4.5 ಟಿಎಂಸಿ ನೀರು ಬಿಡಬೇಕು ಅನ್ನೋ ಆದೇಶ ಇತ್ತು. ಆಗಸ್ಟ್ 1ರಿಂದ ಇಲ್ಲಿ ತನಕ ಹೆಚ್ಚುವರಿ ನೀರು ಹರಿದೋಗಿದೆ. ಯಾಕಂದ್ರೆ ಜಲಾಶಯಗಳಲ್ಲಿ ನೀರಿತ್ತು, ಮಳೆನೂ ಆಗ್ತಿದೆ, ಹೆಚ್ಚುವರಿ ನೀರು ಹರಿದೋಗಿದೆ. ಹೆಚ್ಚುವರಿ 3.5 ಟಿಎಂಸಿ ನೀರು ಬಿಟ್ಟರೂ ಕೂಡ ಈಗ ಮತ್ತೆ 15.5 ಟಿಎಂಸಿ ನೀರು ಬಿಡಬೇಕು ಅಂತ ಆದೇಶ ಹೊರಬಿದ್ದಿರೋದು. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು, ಮುಂದಿನ 15 ದಿನದಲ್ಲಿ 15.5 ಟಿಎಂಸಿ ನೀರು ಬಿಡಬೇಕು. ಈಗ ಕಾವೇರಿ ಜಲಾನಯನ ರೈತರೇನು ಮಾಡಬೇಕಾಗಾದ್ರೆ? ಬೆಳೆ ಬೆಳೆದಿಲ್ಲ, ಸರ್ಕಾರ ಸೂಚನೆ ಕೊಡ್ತು, ಬೆಳೆ ಬೆಳಿಬೇಡಿ, ಯಾಕಂದ್ರೆ ನಮ್ಮ ಹತ್ರ ಅಷ್ಟು ನೀರಿಲ್ಲ ಅಂತ. ಕುಡಿಯೋದಕ್ಕಾಗುವಷ್ಟು ನೀರು ಮಾತ್ರ ಇರೋದು. ಕುಡಿಯೋದಕ್ಕೆ ಆ ಭಾಗದಲ್ಲೂ ಬೇಕು ನೀರು, ಬೆಂಗಳೂರಿನ ತನಕ ನೀರು ಅವಶ್ಯಕತೆ ಇದೆ. ಹಾಗಾಗಿ ಬೆಳೆ ಬೆಳೆಯೋದಕ್ಕೆ ಹೋಗ್ಬೇಡಿ, ನಾವು ಜಲಾಶಯಗಳಿಂದ ನೀರು ಕೊಡೋದಕ್ಕಾಗಲ್ಲ ಅಂತ. ಮಳೆ ಬಂದ್ರೆ ಬೆಳೆ ಬೆಳಿರಿ ಅಂತ ಸರ್ಕಾರ ಸೂಚನೆ ಕೊಟ್ಟಿತ್ತು. ಈಗ ನೋಡಿದ್ರೆ ಇರೋ ಬರೋ ನೀರು ತಮಿಳುನಾಡಿಗೆ ಹರಿಸ್ಬಿಟ್ರೆ ನಾವಿಲ್ಲಿ ಬೆಳೆನೂ ಬೆಳೆದೇ ಕೂತಿದ್ದೀವಿ, ಅವರು ಬೆಳೆ ಬೆಳೆಯೋದಕ್ಕೆ ನಾವಿಲ್ಲಿಂದ ನೀರು ಬಿಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಕತೆ ಏನು ಅಂತ ಕೇಳ್ತಿದ್ದಾರೆ ಈಗ ರೈತರು. 15.5 ಟಿಎಂಸಿ ನೀರು ಬಿಡೋ ಆದೇಶಕ್ಕೆ ಕರ್ನಾಟಕ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸೋ ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ವಿರೋಧ ವ್ಯಕ್ತವಾಗಿದೆ. ಸಿಡಬ್ಲ್ಯೂಆರ್ಸಿ ನಿರ್ಣಯವನ್ನ ಸಿಡಬ್ಲ್ಯೂಎಂಎ ಮುಂದೆ ಪ್ರಶ್ನಿಸೋದಕ್ಕೆ ಕರ್ನಾಟಕ ಮುಂದಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಇದೆ. ಕಾವೇರಿ ನೀರು ಪ್ರಾಧಿಕಾರದಿಂದ ನಡೆಯುವಂತ ಮಹತ್ವದ ಸಭೆ. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿ ಸಲ್ಲಿಸಿರೋ ಹಿನ್ನೆಲೆ ಸಿಡಬ್ಲ್ಯೂಎಂಎ ತುರ್ತು ಸಭೆ ಕರೆಯಲಾಗಿದೆ. ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ನೀರು ಹರಿಸೋದ್ರ ಬಗ್ಗೆ ಫೈನಲ್ ತೀರ್ಮಾನ ಆಗುತ್ತೆ.
ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಆರಂಭ ಆಗಿದೆ. ದೆಹಲಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸ್ಸಿನ ಬಗ್ಗೆ ಸಿಡಬ್ಲ್ಯೂಎಂಎ ಅಂತಿಮ ನಿರ್ಧಾರವನ್ನ ಮಾಡಲಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ದೆಹಲಿಯಲ್ಲಿ ಆರಂಭ ಆಗಿದೆ. 15 ದಿನದಲ್ಲಿ 15.5 ಟಿಎಂಸಿ ನೀರನ್ನ ಹರಿಸಬೇಕು ತಮಿಳುನಾಡಿಗೆ. ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿದೆ. ಕಳೆದ ಬಾರಿ ಕೊಟ್ಟಂತ ಆದೇಶ 4.5 ಟಿಎಂಸಿ ನೀರು ಬಿಡಬೇಕು ಅಂತ. ಹೆಚ್ಚುವರಿಯಾಗಿ 3.5 ಟಿಎಂಸಿ ನೀರನ್ನ ಈಗಾಗಲೇ ತಮಿಳುನಾಡಿಗೆ ಬಿಟ್ಟಾಗಿದೆ. ಆದ್ರೆ ಈಗ ಮತ್ತೆ 15.5 ಟಿಎಂಸಿ ನೀರು ಬಿಡಬೇಕು ಅನ್ನೋದು ಸಿಡಬ್ಲ್ಯೂಆರ್ಸಿ ಆದೇಶ. ಇದನ್ನ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಹೊರಟಿದೆ ಕರ್ನಾಟಕ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಈಗ ಆರಂಭ ಆಗಿದೆ. ಈ ಸಭೆಯಲ್ಲಿ ತಮಿಳುನಾಡಿಗೆ ಇಷ್ಟು ಪ್ರಮಾಣದಲ್ಲಿ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿದೆ. ಇದರ ಬಗ್ಗೆ ಕರ್ನಾಟಕ ಪ್ರಶ್ನೆ ಮಾಡಲಿದೆ. 65 ಟಿಎಂಸಿ ನೀರು ಈಗ ಕಾವೇರಿಯ 4 ಡ್ಯಾಂಗಳಲ್ಲಿರೋದು. 65 ಟಿಎಂಸಿ ನೀರಲ್ಲಿ 15.5 ಟಿಎಂಸಿ ನೀರು ಈಗ ಬಿಡಬೇಕು. ಈ ಹಿಂದೆ 4.5 ಟಿಎಂಸಿ ನೀರು ಪ್ಲಸ್ 3.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದೋಗಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆದೇಶದ ಬಗ್ಗೆ ಸಿಎಂಗೆ ಮಾಹಿತಿ. ಸರ್ಕಾರಿ ಅಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಂಡ್ಯ ಡಿಸಿ ವಿವರಣೆ ಕೊಟ್ಟಿದ್ದಾರೆ. 12,000 ಕ್ಯೂಸೆಕ್ ನೀರು ಬಿಡೋ ಆದೇಶದ ಬಗ್ಗೆ ಸಿಎಂಗೆ ಮಾಹಿತಿ ಕೊಡಲಾಗಿದೆ. ನೀರು ಬಿಡೋ ಬಗ್ಗೆ ನಾನು ಮತ್ತು ನೀರಾವರಿ ಸಚಿವರು ನಿರ್ಧರಿಸ್ತೀವಿ. ನೀರು ಹರಿದು ಬರ್ತಾ ಇದೆ, ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ ಎಂದ ಸಿಎಂ ಡಿಕೆ ಶಿವಕುಮಾರ್. ನೀವು ಕಾನೂನು ಸುವ್ಯವಸ್ಥೆ ಕಾಪಾಡಿ ಅಂತ ಡಿಸಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬಿನಿಂದ ಬಿಡಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನು ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದ್ದೀವಿ ನಾವು, ಅದು ಬೇರೆ ವಿಚಾರ. ಸೊ ನೆಕ್ಸ್ಟ್ 3-4 ಡೇಸಲ್ಲೇ ಕೆಲವು ಮೀಟಿಂಗ್ ತೆಗೆದುಕೊಳ್ತೇವೆ. ಇದನ್ನು ನೀವು SP ಅವರು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ. ಇದು ಎಲ್ಲೂ ಸಮಸ್ಯೆ ಆಗೋದಿಲ್ಲ, ಇರೋದೇ ನಿಮ್ಮ ಮಂಡ್ಯದಲ್ಲಿ ಮಾತ್ರ. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬಿನಿಂದ ಬಿಡಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನು ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದ್ದೀವಿ ನಾವು, ಅದು ಬೇರೆ ವಿಚಾರ. ರೈತರ ಹಿತ ಕಾಪಾಡಬೇಕು, ಆದೇಶವನ್ನ ಪಾಲಿಸಬೇಕು. ನೀರಾವರಿ ಸಚಿವರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ತಾಳ್ಮೆಯಿಂದ ಇರಿ, ಪ್ರಕೃತಿ ನಮ್ಮನ್ನ ಉಳಿಸುತ್ತೆ, ಈ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕಾಗಲ್ಲ. ನಾನು ನೀರಾವರಿ ವಿಚಾರದಲ್ಲಿ ಬಹಳ ಪಾರದರ್ಶಕ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನು ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನಾನು. ನೋಡಿ, ನಾನು ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್. ರಾಜಕಾರಣ ಮಾಡೋರು ಟಿ ವಿಲಿ ನೀವೆಲ್ಲ ತೋರಿಸ್ತೀರಿ ಅಂದ್ಬಿಟ್ಟು ಸುಮ್ಮನೆ ಮಾಡೋರೆಲ್ಲ ಯಾರೂ ಹೋಗೋದಿಲ್ಲ, ಯಾರು ಹಿಡಿದಿಟ್ಕೊಳ್ಳೋಕೆ ಆಗೋದಿಲ್ಲ. ಸುಮ್ಮನೆ ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. ಬೆಳೆನ ಕರ್ನಾಟಕಕ್ಕೆ ಮತ್ತೆ ಬರ ಎಳೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ. ಕೋಲಾರದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಜ್ಞರು ದೆಹಲಿಯಲ್ಲಿದ್ದಾರೆ. ಸಿಡಬ್ಲ್ಯೂಎಂಎ ಸಭೆ ಬಗ್ಗೆ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಮುಂಗಾರು ಮಳೆ ಕಡಿಮೆ ಆಗಿದೆ, ಆಗಸ್ಟ್ ಮಳೆ ನಂಬೋದಕ್ಕಾಗಲ್ಲ. ತಮಿಳುನಾಡಿಗೆ ಹಿಂಗಾರು ಮಳೆ ಇದೆ,
ಅವರಿಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು ನೋಡಿ ಮಾತಾಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅಲ್ಲಿ 12,000 ಕ್ಯೂಸೆಕ್ ನೀರು 15 ದಿನ ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ 15 ದಿನ ಅಂತ ಹೇಳಿದ್ರೆ ಹತ್ತಿರ 15 TMCಗಿಂತಲೂ ಹೆಚ್ಚು ಬಿಡಬೇಕಾಗುತ್ತೆ. ಮತ್ತೆ ಮಧ್ಯಾಹ್ನ CWMA ಇದೆ, ಮಾನಿಟರಿಂಗ್ ಅಥಾರಿಟಿ ಮೀಟಿಂಗ್ ಇದೆ. ನೋಡೋಣ ಏನಾಗುತ್ತೋ. ಆಮೇಲೆ ನಮ್ಮ ACS ಹೋಗಿದ್ದಾರೆ. ಆಮೇಲೆ ನಮ್ಮ ದೆಹಲಿನಲ್ಲಿ ಇರ್ತಕ್ಕಂಥ ನಮ್ಮ ವಕೀಲರುಗಳು ಅವರು ಸುಮಾರು 15-20 ವರ್ಷದಿಂದ ಅವರೇ ಈ ಕಾವೇರಿ ವಿಚಾರದಲ್ಲಿ ಅಥವಾ ಕೃಷ್ಣಾ ವಿಚಾರದಲ್ಲಿ ಅವರೇ ನಮ್ಮ ರಾಜ್ಯದ ಪರವಾಗಿ ವಾದ ಮಂಡಿಸ್ತಾ ಇರ್ತಕ್ಕಂಥವ್ರು. ಮತ್ತು ಇಲ್ಲಿ ಎಕ್ಸ್ಪರ್ಟ್ಸ್ ಇದಾರಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟ್ಸು ನೀರಾವರಿ ಕ್ಷೇತ್ರದಲ್ಲಿ, ಅವರೆಲ್ಲ ಕೂಡ ದೆಹಲಿನಲ್ಲೇ ಇದ್ದರು. ನಮ್ಮ ವಾದ ಕೇಳಿದ್ದಾರೆ, ಅವ್ರ ವಾದ ಕೇಳಿದ್ದಾರೆ, ಮಾಡಿದ್ದಾರೆ. ಮತ್ತು ಮಧ್ಯಾಹ್ನ CWMA ಮೀಟಿಂಗ್ ಇದೆ, ನೋಡೋಣ. ಮತ್ತು ಸುಪ್ರೀಂ ಕೋರ್ಟಲ್ಲೂ ನಾಳೆ ಕೇಸ್ ಇದೆ. ನಮ್ಮ ACS ಅವರು, ನಮ್ಮ ಇವರು ಟೆಕ್ನಿಕಲ್ ಅಡ್ವೈಸರ್ಸು, ನಮ್ಮ ವಕೀಲರು ವಾದ ಮಾಡ್ತಾರೆ. ಅಲ್ಲಿ ನೋಡೋಣ ಮುಂದಕ್ಕೆ ಏನು ಮಾಡೋಣ. ಆಲ್ರೆಡಿ 3.5 TMC ನೀರು ಬಿಟ್ಟಿದ್ದೀರಿ ಸರ್. 3 TMC ಅಲ್ಲ, ಅದು 3.5 TMC ಸುಮಾರು ಒಂದು ಮೇ, ಜೂನ್, ಜುಲೈಯಲ್ಲಿ ಬಿಟ್ಟಿದ್ವಿ. ಅದು ಸಹಜವಾಗಿ ನೀರಿರುವಂಥ ನೀರದು. ಆಮೇಲೆ ಅವರು 3.5 TMC ನೀರು ಬಿಡಿ ಅಂದ್ರಲ್ಲ, ಅಷ್ಟೊತ್ತಿಗೆ ಏನಾಯಿತು, ನಮ್ಮ ಕಬಿನಿ ಡ್ಯಾಮ್ ತುಂಬೋಯ್ತು. ಕಬಿನಿ ಡ್ಯಾಮ್ ತುಂಬಿದ ಮೇಲೆ ಅದನ್ನು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ, ಅದು ನೇರವಾಗಿ ನದಿಗೆ ಹೋಗುತ್ತೆ. ಅದು 7.5 TMC ಹೋಗ್ಬಿಟ್ಟಿತ್ತು. ಈಗ ಏನಂದ್ರೆ ತಮಿಳ್ನಾಡಿಗೆ ಮುಂದಿನ ತಿಂಗಳು ಮಳೆ ಇರೋದು. ಆಮೇಲೆ ಇನ್ನೊಂದು ನಮ್ಮದು ಮುಂಗಾರು ಮಳೆ, ನಮಗೆ ಮುಂಗಾರು ಮಳೆ ಇನ್ಮೇಲೆ ಕಡಿಮೆ ಆಗುತ್ತೆ. ಬಂದರೆ ಆಗಸ್ಟಲ್ಲಿ ಬಂದಂಗೆ ಆಮೇಲೆ ಇಲ್ಲ. ಅವ್ರಿಗೆ ತಮಿಳ್ನಾಡಿಗೆ ಹಿಂಗಾರು ಮಳೆ ಬಿಡುತ್ತೆ. ಅವ್ರಿಗೆ ಇನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. MA ಇದೆ, ಮತ್ತು MA ಅಂದರೆ CWMA. ಆಮೇಲೆ ಸುಪ್ರೀಂ ಕೋರ್ಟಲ್ಲೂ ನಾಳೆ ಕೇಸ್ ಇದೆ. ಅದಾದ್ಮೇಲೆ ಮಾತಾಡಲ್ಲ. ಬೆಂಗಳೂರಲ್ಲಿ CM ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಏನಾದ್ರು ಮಾತಾಡಿದ್ರೆ? ನಾನು ಇಲ್ಲ ಮೀಟಿಂಗಲ್ಲಿ ಇದ್ದಲ್ಲ, ಈ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ಸರಿ ಸರ್. ಬಟ್ ಅಂದ್ರೆ ಈಗ ಮಧ್ಯಾಹ್ನ ಆದೇಶದ ಮೇಲೆ ಅದೇ ಡಿಪೆಂಡ್ ಆಗಿದೆ ಏನು ಮಾಡೋದು. ಮಧ್ಯಾಹ್ನನೂ ಇದೆ, ನಾಳೆನೂ ಇದೆ, ನಾಳೆ ಸುಪ್ರೀಂ ಕೋರ್ಟ್ ಇದೆ. ಆಮೇಲೆ ಮಾತಾಡೋಣ. ಇವತ್ತು ಬೆಳಿಗ್ಗೆ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅಲ್ಲಿ 12,000 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.